ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ವಿಡಿಯೋದಲ್ಲಿ SLC FA2 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನ್ ನಿಮ್ಮ ಒಂದು FA2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಓದ್ಕೊಂಡೋಗಿ, ಇವೆಲ್ಲ ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡೋಗಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮದು 10th SLC ಅನ್ನುವಲ್ ಎಕ್ಸಾಮ್ ಬಗ್ಗೆವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮೊಂದು SLC ಎಕ್ಸಾಮ್ ಇರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಚಾನಲ್ಲು ಖಂಡಿತ ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ, ಓಕೆನಾ? ಇದು ಒಂದೇ ಕ್ವಶನ್ ಪೇಪರು. ನಿಮಗೆ ಆಲ್ಮೋಸ್ಟು ಎಲ್ಲ ವಿಷಯಗಳ ಮೇಲೆ, ಕನ್ನಡ ಇಂಗ್ಲೀಷ್ ಹಿಡ್ಕೊಂಡು ಎಲ್ಲ ವಿಷಯಗಳ ಮೇಲೆ FA2 ಎಕ್ಸಾಮ್ಗೆ ಒಂದು 2ರಿಂದ 3 ಸೆಟ್ ಆಗಿರ್ತೀನಿ. ಒಂದು 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಆಗಿರ್ತೀನಿ. ಎಲ್ಲ ಓದ್ಕೊಂಡು ಹೋಗಿ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ, ಓಕೆನಾ? ಇದು 1ನೇ ಸೆಟ್ಟು. ಇದಾದಮೇಲೆ ನಿಮಗೆ 2ನೇ ಸೆಟ್ ಆಗ್ತೀನಿ. ನೋಡ್ತಾ ಹೋಗೋಣ. SLC ರೂಪನಾತ್ಮಕ ಮೌಲ್ಯಮಾಪನ 2 ಪ್ರಥಮ ಭಾಷೆ ಕನ್ನಡ. ಇದು ಮಾದರಿ ಉತ್ತರ ಸಹಿತ ನೋಡ್ತಾ ಹೋಗೋಣ. ಮೊನ್ನೆ ಮೇಲೆ ನಿಮಗೆ ಒಂದು ಮುಂಭಾಗಿ ಕೊಟ್ಟಿರ್ತಾರೆ. ಮೊನ್ನೆ ಪ್ರಶ್ನೆ, ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಾರು. ಈ ವಾಕ್ಯವು ಕೇಳಿದರೆ ಬರೆದಾರು ಅಂತ ಇದೆ, ಅರ್ಥ ಆಯ್ತಾ? ಬರೆದಾರು ಅನ್ನೋದು ಏನಾಗ್ತದೆ, ಇದು ಸಂಭವನಾರ್ಥಕ ಆಗ್ತದೆ. ನೋಡಿ, ಬರೆದಾರು ಅನ್ನೋದು ಏನದು ಸಂಭವನೀಯ ಅದು. ಅದರಿಂದ ಆಪ್ಷನ್ ಸಿ ಸಂಭವನಾರ್ಥಕ ಸರಿಯಾದ ಉತ್ತರ. ಇನ್ನು 2ನೇ ಮೇನು, ಮೊದಲೆರಡು ಪದಗಳಿರುವ ಸಮಾನತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸಂಬಂಧಿ ಪದ ಕೇಳಿದರೆ 1 ಕ್ವಶನ್ 1 ಮಾರ್ಕ್ಸು. ಅಂತಕಾತ್ಮಜ ಬಹುರ್ವಿ ಸಮಾಸ ಆದರೆ ಕಂಗೀಡು ಅನ್ನೋದು ಕ್ರಿಯಾ ಸಮಾಸ, ಓಕೆನಾ? ಕ್ರಿಯಾ ಸಮಾಸ ಸರಿಯಾದ ಉತ್ತರ. ನೋಡ್ಕೊಳ್ಳಿ, ಸಮಾಸದ ಸಂಧಿ ಕೇಳ್ತಾರೆ, ಹೆಚ್ಚಾಗಿ ಸಮಾಸ ಮೇಲೆ ಕೇಳ್ತಾ ಇರ್ತಾರೆ, ನೋಡ್ಕೊಂಡಿರಿ. ನೆಕ್ಸ್ಟ್ 3ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 3, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು? ಉತ್ತರ, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಶ್ರೀಕೃಷ್ಣ. ಪ್ರಶ್ನೆಗೆ 4, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಉತ್ತರ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮಿತಿಯ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರ ದೇವರು ಆಗುತ್ತದೆ. ಇನ್ನು ಪ್ರಶ್ನೆಗೆ 5, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ನಿಮ್ಮ ಅನ್ನುವಲ್ ಎಕ್ಸಾಮಲ್ಲಿ ಕೂಡ ಕೇಳ್ತಾ ಇದ್ದಾರೆ, ನೋಡ್ಕೊಂಡೋಗಿ, ಓಕೆನಾ? ವೆರಿ ಇಂಪಾರ್ಟೆಂಟು. ನಿಮಗೆ SA1ನಲ್ಲಿ ಕೇಳ್ಬೋದು ಮತ್ತು ಅನ್ನುವಲ್ ಎಕ್ಸಾಮಲ್ಲಿ ಕೇಳ್ಬೋದು. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶವೊಂದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಗಾಂಧೀಜಿಯವರ ಬರವಣಿಗೆ ಕೂಡ ಅಷ್ಟೊಂದು ನೀಟಾಗಿ ಆಗ್ತಾ ಇರಲಿಲ್ಲ. ಅವರು ಬರವಣಿಗೆ ಕೂಡ ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಈ ರೀತಿ ಹೇಳ್ತಾರೆ, ಇದು ಶಿಕ್ಷಣದ ಒಂದು ಅವಶ್ಯಕವಾದ ಅಂಗ ಅಂತ ಹೇಳ್ತಾರೆ, ಅಥವಾ ಅಂಶ ಅಂತ ಹೇಳ್ತಾರೆ. ನೆನಪಿರಲಿ, ಈ ಒಂದು ಕ್ವಶನ್ನ ಕೇಳ್ಬೋದು ಅಂತ ಅನ್ಕೋತೀನಿ, ಓದ್ಕೊಂಡಿರಿ. ನೆಕ್ಸ್ಟ್ 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ 1 ಪ್ರಶ್ನೆ, 2 ಅಂಕ ಒಂದೇ ಪ್ರಶ್ನೆ ಕೊಟ್ಟಿದ್ದಾರೆ. 6ನೇ ಪ್ರಶ್ನೆ, ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಅರಿವು ಎಂದರೆ ಕೇಳಿದರೆ ಉತ್ತರ ನೋಡಿ, ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ, ಅದು ತರ್ಕವಲ್ಲ, ನಡೆಯಿಂದ ನೋಡಿ ಹುಟ್ಟಿದರೆ ಅದು ಅರಿವಾಗ್ತದೆ. ಇನ್ನು 3ನೇ ಪ್ರಶ್ನೆ, ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಅಥವಾ ಬಿರುದು ಅಥವಾ ಪ್ರಶಸ್ತಿಗಳ ಕುರಿತು ಬರೆಯಿರಿ. 3 ಅಂಕಕ್ಕೆ ಕೇಳಿದರೆ ನೋಡ್ಕೊಳ್ಳಿ, ನಿಮ್ಮ FA2ಗೆ ಎಷ್ಟು ಪಾಠ ಪದ್ಯ ಮುಗಿದವೆ ಅವೆಲ್ಲ ಕವಿ ಪರಿಚಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಒಬ್ಬರದ್ದು ಕೊಡ್ತಾರೆ, ಓಕೆನಾ? ಇಲ್ಲಿ ಯಾರು ಕೊಟ್ಟಿದ್ದಾರೆ ನೋಡಿ, ರನ್ನ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು, ರನ್ನನ ಕವಿ ಪರಿಚಯ ನೋಡಿ. ಉತ್ತರ ನೋಡಿ, ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನನು ಕ್ರಿಸ್ತಶಕ ಸುಮಾರು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ತಂದೆ ಜೀನವಲ್ಲಭ, ತಾಯಿ ಅಬ್ಬಲ್ಲಭೆ. ಈತನು ಸಾಹಸ ಭೀಮ ವಿಜಯಂ ಅರ್ಥಾತ್ ಗದಾಯುದ್ಧ, ಅಜಿತ ತೀರ್ಥಂಕರ, ಪುರಾಣ ತಿಲಕಂ, ಪರಶುರಾಮ ಚರಿತಂ,
ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವಾಗಿ ತಿಳಿದು ಬರುತ್ತದೆ. ರನ್ನನು ಚಾಲುಕ್ಯ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದು ಆತನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ನೋಡಿ, ರನ್ನನಿಗುರ ಮೇನ್ ಬಿರುದು ಯಾವುದು? ಕವಿ ಚಕ್ರವರ್ತಿ. ಇದೊಂದು ಬಿರುದ ಒಂದು ತುಂಬಾ ಈಸಿ. ನೋಡಿ, ನೀವೇನು ಕವಿ ಪರಿಚಯ ಅಂದಾಗ ಪೂರ್ತಿ ಎಲ್ಲ ಓದೋಕೋಬೇಡಿ. ಅವ್ರದ್ದೇನು ಕೇಳಿದರೆ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಮತ್ತು ಅವ್ರ ಹೆಸರು ಯಾವಾಗ ಜನಿಸಿದ್ರು ಇಷ್ಟು ನೋಡ್ಕೊಂಡ್ರೆ ಸಾಕು, ನಿಮಗೆ 3 ಅಂಕ ಸಿಗ್ತವೆ. ಒಂದು ಬುಕ್ ಬರ್ಕೊಳ್ಳಿ, ಒಂದು ಬುಕ್ ತೊಗೊಳ್ಳಿ, ಅಲ್ಲಿ ಏನು ಬರೀರಿ? ಕವಿಗಳ ಹೆಸರು ಬರೀರಿ, ಕಾಲ, ಕೃತಿ, ಬಿರುದು ರೀತಿ ಬರೀರಿ, ಬರೆದು ಓದ್ಕೊಳ್ಳಿ ಅದನ್ನ. ಓಕೆನಾ? ಪೂರ್ತಿ ಓದೋಕೋಬೇಡಿ. ಏನು ಕೇಳಿದ್ರೆ ಎಕ್ಸಾಮಲ್ಲಿ ಅಷ್ಟನ್ನ ಮಾತ್ರ ಓದ್ಕೊಳ್ಳಿ. ಅವಾಗ ನಮಗೆ ಎಲ್ಲ ನೆನ್ಪುಳಿತವೆ, ಕೃತಿಗಳಾಗಿರ್ಬೋದು, ಹೆಸರುಗಳು ನೆನ್ಪುಳಿತವೆ. ಓದ್ಕೊಂಡೋಗಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರ 3 ಮಾರ್ಕ್ಸಿಗೆ ಕೇಳಿದ ನೋಡಿ. 8ನೇ ಪ್ರಶ್ನೆ, ಮಾರಿಗೋತನವಾಯಿತು ನಾಳಿನ ಭಾರತವಾಗಬೇಕದು. ಮಾರಿಗೋತನವಾಯಿತು ನಾಳೆ ಭಾರತವು ಇಷ್ಟೇ ಕೊಟ್ಟಿದ್ದಾರೆ, ನಾಳಿನ ಅಂತ ಕೊಟ್ಟಿಲ್ಲ ಅವರು, ನಾಳೆ ಅಂತ ಇಷ್ಟೇ ಕೊಟ್ಟಿದ್ದಾರೆ. ಅಲಂಕಾರ ಯಾವುದಾಗ್ಬೋದು ನೋಡಿ, ಇದು ರೂಪಕಲಂಕಾರ ಆಗ್ತದೆ. ರೂಪಕಲಂಕಾರ. ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದೇ ರೂಪಕಲಂಕಾರ. ಉಪಮೇಯ ನಾಳಿನ ಭಾರತದ ಯುದ್ಧ, ಉಪಮಾನ ಮಾರಿಗೆ ಔತಣ, ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ರೂಪಕಲಂಕಾರವಾಗಿದೆ. ಇದು ಕೂಡ ಇಂಪಾಯಿಂಟ್ ನೋಡಿ. ಮಾರಿಗೆ ಔತಣವಾಯಿತು ನಾಳಿನ ಭಾರತವು ತುಂಬಾ ಇಂಪಾಯಿಂಟ್ ಪ್ರಶ್ನೆ, ನೋಡ್ಕೊಂಡಿರಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 3 ಅಂಕದ ಒಂದು ಸಂದರ್ಭ, ಒಂದೇ ಪ್ರಶ್ನೆ. 9ನೇ ಪ್ರಶ್ನೆ, ಮಾದರಿಯಲ್ಲೊಂದು ಮಂತ್ರ ದೊಳಿಬ್ಬರು ಉದಿಸಿದರು. ಆಯ್ಕೆ ನೋಡಿ. ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ, ಶ್ರೀಕೃಷ್ಣನು ಕರ್ಣನಿಗೆ ಆತನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಪ್ರತಿಯೊಬ್ಬ ಪಾಂಡವರ ಜನ್ಮ ವೃತ್ತಾಂತದ ಬಗ್ಗೆ ವಿವರಿಸಿರುವುದು ಶ್ರೀಕೃಷ್ಣನ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಠೋರ ಪ್ರಶ್ನೆಗಳಿಗೆ 8, 10 ಅಂಕಗಳು ತೋರಿಸಿ 4 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 4 ಅಂಕ ಒಂದೇ ಪ್ರಶ್ನೆ. 10ನೇ ಪ್ರಶ್ನೆ, ಇದು ಇಂಪಾಯಿಂಟ್ ನೋಡಿ. ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯವಾದ ಬಗ್ಗೆಯನ್ನು ವಿವರಿಸಿ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನಿಮಗೆ, 10ನೇ ಕ್ವಶನ್ನು. ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ನೋಡಿ, ನಿಮಗೆ 2 ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಕ್ವಶನ್ ಬರೀಬೇಕಾಗ್ತದೆ. ನಿಮಗೆ ತುಂಬಾ ಸುಲಭವಾದೊಂದು ಬರೀರಿ. ನೋಡ್ಬೋದು ಉತ್ತರವನ್ನು. 1902 ಅಥವಾ 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಪಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ನಾಲ್ವಡಿ ಕೃಷ್ಣರಾಜ ಹೊಸ ಕಾನೂನು ಜಾರಿಗೆ ಮೂಲಕ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಮೇಲ್ಮನೆ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಇವರು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಏಷ್ಯಾ ಖಂಡದಲ್ಲಿ ಮೊದಲ ಜಲ ವಿದ್ಯುತ್ ಯೋಜನೆಯಾದ ಶಿವನಸಮುದ್ರ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ಇದು ಇಂಪಾಯಿಂಟ್ ನೋಡಿ. ರಾಜ್ಯದ ಪ್ರಥಮ ವಿಶ್ವವಿದ್ಯಾಲಯವಾದ ಮೈಸೂರು ವಿಶ್ವವಿದ್ಯಾಲಯ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಾಗೂ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಮಾದರಿ ಮೈಸೂರು ರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಯಿತು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೀತಾರೆ ಅಥವಾ ಆ ರೀತಿ ಅವರು ಪ್ರಸಿದ್ಧರಾಗಿದ್ದರು. ಇನ್ನು 10 ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಇದು ಕೂಡ ಉತ್ತರ ಇದೆ. ಉತ್ತರ ಬೇಕು ಅನ್ನೋರು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ, ಮತ್ತು ನಿಮ್ಮ ಬುಕ್ಕಲ್ಲಿ ಕೂಡ ಇದೆ, ಅಲ್ಲಿ ಕೂಡ ಓದ್ಕೋಬೋದು. ಓಕೆನಾ? ಇಷ್ಟಾದರೆ ನಿಮ್ಮ ಈ ಒಂದು FA2ನ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಒಟ್ಟಲ್ಲಿ ಇಂಪಾಯಿಂಟ್ ಕ್ವಶನ್ಗಳು ಇವೆ ಬರ್ತಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ನಿಮಗೆ ನಾನು ಎಲ್ಲ ವಿಷಯಗಳ ಮೇಲೆ
ಒಂದು 2-3 ಸೆಟ್ ಹಾಕಿರ್ತೀನಿ FA2ಗೆ ಕ್ವಶನ್ ಪೇಪರ್ಗಳನ್ನು. ಎಲ್ಲ ಓದ್ಕೊಳ್ಳಿ, ಯಾವಾಗ ನಿಮಗೆ ಕ್ವಶನ್ ರಿಪೀಟ್ ಆಗ್ತವೆ. ಒಂದೇ ಓದಿದ್ರೆ ರಿಪೀಟ್ ಆಗೋದಿಲ್ಲ. 2-3 ಸೆಟ್ ಹಾಕಿರ್ತೀನಿ, ಎಲ್ಲ ಓದ್ಕೊಳ್ಳಿ, ಚೆನ್ನಾಗಿ ರಿಪೀಟ್ ಆಗ್ತವೆ. ಓಕೆನಾ? ಸೊ ಅದರಿಂದ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಕಮೆಂಟ್ ಮಾಡಿ ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಬೇಕು, ಯಾವ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ. ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.